ಸ್ನೇಹಿತರೆ, ಇಂದಿನಿಂದ ಸುಮಾರು 450 ವರ್ಷಗಳ ಹಿಂದೆ ಅಂತಂದರೆ ಕ್ರಿಸ್ತಶಕ 1582ರಿಂದ 1629 ಕಾಲಘಟ್ಟದಲ್ಲಿ ಅಂದಿನ ಕೆಳದಿ ದೇಶದ ರಾಜನಾದಂತಹ ರಾಜ ವೆಂಕಟಪ್ಪ ನಾಯ್ಕನವರು ತಮ್ಮ ಪ್ರೇಯಸಿಯ ನೆನಪಿಗೋಸ್ಕರ ಕಟ್ಟಿಸಿದಂಥ ಒಂದು ಸುಂದರವಾದ ಪ್ರೇಮ ಸ್ಮಾರಕವೇ ಇಂದಿನ ಈ ಚಂಪಕ ಸರಸ್ಸು. ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಈ ಜಾಗದಲ್ಲಿ ಮರೆಯಲಾರದ ಒಂದು ಪ್ರೇಮ ಕಥೆ ಇದೆ ಅಂತ ಹೇಳಿದರೆ ನಾವೆಲ್ಲ ನಂಬಲೇಬೇಕು ಸ್ನೇಹಿತರೆ. ಸಾರ್ವಜನಿಕ ಆರೋಪವನ್ನು ಎದುರಿಸ್ತಿದ್ದಂತಹ ಅಂದಿನ ಕೆಳದಿಯ ರಾಣಿ ಚಂಪಕ ಮನನೊಂದು ಇದೇ ಜಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇತಿಹಾಸ ಹೇಳ್ತಾ ಇದೆ. ನೀವು ಈ ಕಥೆ ನಂಬಿದ್ರೂ ನಂಬದೇ ಇದ್ರೂ ಈ ಜಾಗಕ್ಕೊಂದ್ಸಲ ಖಂಡಿತವಾಗ್ಲೂ ಭೇಟಿ ಕೊಡಿ. ತುಂಬ ಸುಂದರವಾದಂಥ ಒಂದು ಕೊಳ, ನಂದಿಗುಡಿ ಹಾಗೂ ಒಂದು ಶಿವನ್ ದೇವಸ್ಥಾನ ಇರತಕ್ಕಂಥ ಈ ಜಾಗ ಇರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅನಂತಪುರಂ ಹೋಬಳಿಯಲ್ಲಿ. ಈ ಜಾಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ಹೊಳ್ಳಾಸ್ ಬುಕ್ಕಲ್ಲಿ ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಅದರ ಲಿಂಕು ನಮ್ಮ ಬಯೋದಲ್ಲಿ ಸಿಗುತ್ತೆ.